ಅರೆಸ್ಟ್ ಆಗ್ಬಿಟ್ಟಾನಲ್ಲಪ್ಪ. ಒಂದು ಒಂದೇ ಒಂದು ಗುಡ್ ಕಮೆಂಟ್ ಇಲ್ಲ, ದರ್ಶನ್ ಫ್ಯಾನ್ಸ್ ಇಲ್ಲ, ಎಲ್ಲ ಮುಚ್ಕೊಂಡು ಸಿಗಮುಚ್ಕೊಂಡು ಸುಮ್ನೆ ಅವ್ರು ಇವಾಗ. ಕೆಲವರೆಲ್ಲ ಆಗ್ತಾ ಇರೋ ಜೈ ಡಿ ಬಾಸ್ ಅದು ಇದು ಅಂತ ಯಾವ್ದೋ ಒಂದೇ ಎಲ್ಲ ಬರ್ತವೆ, ಪರ್ಸೆಂಟೇಜ್ ಕಮ್ಮಿ ಆಗ್ಬಿಟ್ಟಿದೆ. ಹೌದು ಪರ್ಸೆಂಟೇಜ್ ತುಂಬಾ ಕಮ್ಮಿ ಆಗಿದೆ. ಅಲ್ಲ ನೋಡಲ್ಲಿ ಪಾಪ ಅವನ್ನ ಕಮೆಂಟ್ ಮಾಡೋದಕ್ಕೆ ಇದು ಮಾಡಿದಾರಲ್ಲ, ಇವ್ರಿಗೆ ಏನೋ ಬಂದಿರೋದು ನೋಡಿದ್ರೆ ನನ್ನ ಮಗ ಕುಡ್ತಿಕ್ಲ ಮಾಡಿರ್ತಾರೆ ಇವರು. 10 ಜನ ಇದ್ರಂತೆ. ಏನ್ ಇವ್ರಿಗೆ ಎಷ್ಟು ಅಹಂಕಾರ ಇರ್ಬೇಕು, ದುರಂಕಾರ ಇವ್ರಿಗೆ ಇರ್ಬೋದು. ಈ ನನ್ನ ಮಗಂದ ಈ ಸುಮಲತನ್ ಸಪೋರ್ಟ್ ಇವೆಲ್ಲ ಅದೇ ಆಡಿಸ್ತಾ ಇರೋದು ನನ್ ಮಗನ್ನ. ನೋಡಿ ಶನಿವಾರ ಮಾಡಿದಾರೆ ಇವ್ರು. ಹೌದೌದು. ಆಮೇಲೆ ಇವನು ಗೋಲ್ಡ್ ಸಿಡಿಕೆ ಇದಕ್ಕೆ ಹೋಗ್ಬಿಟ್ಟವನೆ, ಇಲ್ಲಿಗೆ ಮೈಸೂರ್ಕ. ಅಲ್ಲೋಗಿ ಕುತ್ಕೊಂಡ್ಬಿಟ್ಟು ಅಲ್ಲಿ ಯಾರೋ ಒಬ್ಬನು MLA ಅವ್ನ ಯಾರ ಓದ್ಸರಿ ಹೋಗಿದ್ನಲ್ಲಪ್ಪ ಎಲೆಕ್ಷನ್ ಸಪೋರ್ಟ್, ಅಲ್ಲೊಂದು ಕುತ್ಕೊಂಡು ಎಲ್ಲ ಪ್ಲಾನ್ಗಳು ಮಾಡಿರ್ತಾರೆ ಇವರು. ಹೌದೌದೌದು, ಆಗಿರೋದು ಹಂಗೆ ಆಗಿರೋದು. ಮತ್ತೆ ಪೊಲೀಸ್ ತನಿಖೆ ಚೆನ್ನಾಗ್ ಮಾಡಿದ್ರೆ ಅವರು. ಪೊಲೀಸರಾ? ಚೆನ್ನಾಗ್ ಮಾಡಿದ ತನಿಖೆ ಎಲ್ಲ ಚೆನ್ನಾಗ್ ಮಾಡ್ಕೊಂಬಂದು ಅವ್ನ್ ತಗೊಂಬಂದ್ ಸಿಗಾಕ್ತಿರೋದು ಗ್ರೇಟ್ ಅಲ್ವಾ ಇದು? ಹೌದೌದು. ನೋಡ ಅವನ್ ಪಾಪ ಅವನು ಮದುವೆಯಾಗಿ ಒಂದು ಏನು ಪ್ರೆಗ್ನೆಂಟ್ ಅಂತ ಅವ್ರ ಮಿಸ್ಸಸ್ ನೋಡಿ ಪವಿತ್ರ ಅವರು ಬಿಟ್ಬಿಟ್ಟಿದ್ದ. ತಿರ್ಗಾ ನೋಡಿ ನನ್ ಮಗನ್ ನೋಡಿ ನನ್ ಮಗನಿಗೆ ಏನೇನ್ ಮಾಡವ್ರೆ, ಏನಪ್ಪ ಅರೆಸ್ಟ್ ಮಾಡಿ, ಏನು ದೊಡ್ಡ ಸ್ಟಾರು. ಗಂಡು ನನ್ ಮಗ ಹೇಳಿದ್ರೆ ಅವನು ಅಲ್ಲ ಈ ಕರ್ನಾಟಕದಲ್ಲಿ ಅವ್ನು ಫಾರ್ಮ್ ಫೈನ್ ಏನ್ಗಿದ್ರ ಅವನಿಗೆ ನೋಡ ಏನೇನ್ ಮಾಡ್ತಾವನೆ. ಥರ್ಡ್ ಕ್ಲಾಸ್ ಹೇಳ್ರಿ ಅವನು, ಥರ್ಡ್ ಕ್ಲಾಸ್ ನನ್ ಮಗ. ಅಲ್ಲ ಅವ್ನು ಎಲ್ಲೋ ಇದ್ದಂತ ತಕೊಂಬಂದ್ ಹೀರೋ ಮಾಡಿ ದೊಡ್ಡ ಸ್ಟಾರ್ ಆಗಿ ಬೆಳೆದ್ರೆ ಇದೇನು ಮಾಡೋದು? ಅವ್ನ್ ಗಣತೆ ಗೌರವ ಉಳಿಸ್ಕೊಳ್ತಾನೆ ಅವನು. ಹೌದು. ಯಾವ ರೇಂಜ್ ಫ್ಯಾನ್ ಫಾಲೋಯಿಂಗ್ ಇದೆ ಅವನಿಗೆ, ಏನ್ ಕತೆ? ಏನೂ ಇಲ್ಲ ನೋಡಿ, ಈಗ ಮರ್ಡರ್ ಮಾಡೋಣ. ಅಂದರ್ ಆಗ್ತಾನೆ ಹೇಳ್ರೆ. ಅಲ್ಲ ಆಗಿದ್ರೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ 10 ದಿನ. ಕಸ್ಟಡಿ ಕೊಟ್ಟಿದ್ದಾರೆ. ಅಲ್ಲ ಕೋರ್ಟ್ಗೆ ಹೋದ ಕೇಸು? ಅಲ್ಲ ಫಸ್ಟ್ ಈಗ ಅರೆಸ್ಟ್ ಮಾಡಿ ಕೋರ್ಟ್ ಕರ್ಕೊಂಡೋಗಿದ್ದಾರೆ. ಜಡ್ಜ್ ಮುಂದೆ ಏನೋ ಇದ್ ಮಾಡಿ ಪ್ರೊಸೀಜರ್ ಇರುತ್ತೆ ಅವ್ರದ್ದು. ಜಡ್ಜ್ ಮುಂದೆ ಅವ್ರನ್ನ ಕರ್ಕೊಂಡೋಗಿ ಆದ್ಮೇಲೆ ಅಲ್ಲಿಂದ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ 10 days. ಅಲ್ಲದೆ ಡ್ರೈವ್ 10 ದಿನ ತಗೊಳ್ಳಿ ದರ್ಶನ್ ಅಂತೇಳಿ ಕಸ್ಟಡಿ ಕೋರ್ಟ್ ಅಲ್ಲಿ ಹೇಳಿದ್ದಾರೆ ಇವಾಗ. ಹೌದು, ಜಡ್ಜ್ ಹೇಳಿರೋದು. ಅಯ್ಯ ಅವ್ನ ಅಜ್ಜಿ ನನ್ ಗೊತ್ತಿಲ್ಲ ಹೇಳ್ರಿ ಇದು. ಗೊತ್ತಿದ್ರೆ ಏನ್ ಮಾಡ್ತಿದ್ದಪ್ಪ? ಸುಮ್ನೆ ಅರೆಸ್ಟ್ ಮಾಡಿದಾರೆ ಇವನ್ನ. ಬರ್ತಾನೆ ಇವತ್ತ ಸಾಯಂಕಾಲ ಬಂದ್ಬಿಡ್ತಾನೆ ಆಚೆಗೆ ಅನ್ಕೊಂಡಿದೀನಿ. ಫ್ಯಾನ್ ಬಿಡಪ್ಪ ನೀನು. ನಮ್ಮ ಜಡಿತಾರೆ ಖುಷಿ ಆಗೋಯ್ತು ನಂಗೆ ಇವಾಗ. ಜಡಿಬೇಕಾ ನನ್ ಮಗನ್ ಜಡ್ರೆ? ಹಾಕೊಂಡ್ ನನ್ ಮಗನ್ 5-6 ವರ್ಷ ಜಡಿಬೇಕು. ಇವೆಲ್ಲ ನಡೆಯಲ್ಲ. ಏನಂದ್ರೆ ಪಾಲಿಟಿಕ್ಸ್ ಅವನಿಗೆ ಸರೆಂಡರ್ ಆಗೋದಕ್ಕೆ ಯಾರನ್ನಾರ ಒಬ್ಬನ ಅಷ್ಟು ಜನ ಸೆಟ್ ಮಾಡಿರ್ತಾರೆ, ಅವ್ರು ಸೆಟ್ ಮಾಡ್ತಾರೆ. ನಾನು ಅಲ್ಲಿ ಇರ್ಲೇ ಇಲ್ಲ ಅಂತ ಹೇಳ್ತಾನೆ. ಏನೇನೋ ಈಗ ಮೇನ್ ಪೊಲೀಸರ ಮೇಲೆ ಇದೆಯಾ? ಆಲ್ರೆಡಿ ಇವ್ನು ದಿಂಸೋಡ್ ಇವನೇ ಅಂತ ಸ್ಟೇಟ್ಮೆಂಟ್ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಅವರು. ಎಲ್ಲ ಕೊಟ್ಟಿದ್ದಾರೆ. ಈ ಕೇಸು ಈ ಕೆಲವೊಂದು ಕೇಸುಗಳೆಲ್ಲ ಬಿ ರಿಪೋರ್ಟ್ ಹಾಕ್ತಾರೆ, ಆಮೇಲೆ ಅವ್ರಿಗೆ ಸಾಕ್ಷಿಗಳು ಹೇಳಿದ್ರೆ ಕೋರ್ಟ್ ರಿಲೀಸ್ ಮಾಡಿ ಕಳಿಸ್ಬಿಡುತ್ತೆ. ಈ ತರ ಎಲ್ಲ ಆಗ್ಬಿಡ್ತವೆ. ಹಂಗ ಪೊಲೀಸರ ಮೇಲೆ ಮೇನ್. ಪೊಲೀಸರು ಕರೆಕ್ಟ್ ಆಗಿ ಸೆಕ್ಷನ್ ಹಾಕಿ ಅದಕ್ಕೆ ತಕ್ಕಾಗೆ ಸಾಕ್ಷಿಗಳೇನಾದ್ರೂ ಕೊಟ್ರೆ ಕೇಸ್ ನಿಲ್ಲುತ್ತೆ. ಇಲ್ಲ ಅಂದ್ರೆ ಕಷ್ಟ. ಎಲ್ಲ ಒಬ್ಬನು ಯಾವನೋ ಪೊಲೀಸರು ಯಾವನೋ ಬರ್ದಾಕಿದ್ರೆ ಅದು A1 ಇವರೇ ಆಗ್ಬೇಕು. ಕಬಾಬ್ ತಿನ್ನೋ ಮನಿ ರೆಡಿಷನ್ಗೆ ಕಬಾಬ್ ತಿನ್ನೋದು ಮನಿ ಅಲ್ಲಿಗೆ ಬರ್ಬೇಕು ಇವಾಗ. ಬನ್ನಿ ಹೇಳ್ರಿ ಸ್ವಲ್ಪ. ಬರ್ತೀನಿ ಸರಿಯಪ್ಪ. ರೆಡಿಷನ್ ಚೆನ್ನಾಗಿದೆ ಬನ್ನಿ. ಅಲ್ಲ ಇವ್ನು ನೋಡ ಏನೇನ್ ಮಾಡಿದ್ದಾನೆ ನೋಡ. ಇಲ್ಲ ನನ್ ಮಗ ಅವ್ನು ಮಾಡಿದ್ದಾನೆ, ಊಟ ಮಾಡ್ತಾನೆ. ಅವ್ರ ಅಪ್ಪ ಅಮ್ಮ ಒಬ್ಬೇ ಮಗನಂತೆ. ಯಾರೋ ಅವ್ನು ಸತ್ತಾಗಿದ್ದಾನಲ್ಲ ಹುಡುಗ, ಅವ್ರ ರೇಣುಕಾ ಸ್ವಾಮಿ ಒಬ್ಬೇ ಮಗನಂತೆ. ಪಾಪ ಪ್ರೆಗ್ನೆಂಟ್ ಇದಾರೆ. ಅವ್ರ ಅಪ್ಪ ಅಮ್ಮ ಪಾಪ ಅಳ್ತಾರೆ. ಹಿಂಗ್ ಮಾಡ್ಬಿಟ್ರೆ ಅವ್ರಿಗೆ ಯಾರು ದಿಕ್ಕು? ಇವ್ರೇನು ಇವ್ರು ಮಾಡೋ ಮದುವೆ ಮಾಡಕ್ಲಕ್ ಹೋಗಿ ಆಯ್ತದ. ಒಂದ್ ಕಮೆಂಟ್ ಮಾಡಿದ್ವಿ ಏನ್ ಮಾಡೋರು ಅಂದ್ರೆ ಇನ್ ಹೆಂಗಪ್ಪ? ಇನ್ನ ಈಗ ಹೊರಗಡೆ ಇರೋ ರೌಡಿಗಳಿಗೆ ಇವ್ರಿಗೆ ಏನ ಇದು? ಅದೇ ಈಗ ಹೊರಗಡೆ ಇರೋ ರೌಡಿಗಳು ಅದನ್ನೇ ಅಲ್ಲೇನ್ ಮಾಡೋದು? ಹೌದು. ಏನೇನೋ ಮಾಡಿ ಸಣ್ಣ ಇದಕ್ಕೆ ಏನೋ ಇನ್ನು ಗುರಾಕ್ತಿಯ ಅಂತಂದ್ರೆ ಅದಕ್ಕೆ ಚಾಕು ಹೋಗ್ಲಾಕ್ತಾರೆ. ಹೌದು. ಸ್ವಲ್ಪ ಇದ್ ಮಾಡ್ಕೊಂಡು ಹೋದ್ರೆ ಅದಕ್ಕೂ ಜಗಳಗಳು ಮಾಡ್ತಾರೆ, ಮರ್ಡರ್ಗಳಾಗ್ತಾರೆ. ಇವ್ರು ಮಾಡಿದ್ದೀನೇನು ಅದೇ ಅಲ್ಲ. ಹೌದು. ಈ ಒಂದು ಪ್ಲೇಸ್ ಅಲ್ಲಿ ಇದ್ಕೊಂಡು ಇವ್ರಿಗೆ ನನ್ನ ಯಾರು ಕೇಳೋರಿಲ್ಲ ಈಗ ಕರ್ನಾಟಕದಲ್ಲಿ. ಅವನಂಗ ದರ್ಶನ್ ಹಂಗೈತ್ರಿ ಮದ. ಅದೇ ನಾನೇ ಕಿಂಗು, ನಾನು ಏನ್ ಬೇಕಾದ್ರೂ ತಿಳಿಸ್ಕೊಳ್ಬಲ್ಲೆ. ಯಾವ ನನ್ ಕೇಳೋಣ ಹೌದು ಅನ್ನೋ ತರ ಅವನಿಗಿತ್ತು.
ಇನ್ನು ಕೇಳ್ತಾರ ನೋಡಿ. ಅದಕ್ಕೆ ತಕ್ಕಂಗೆ ಈ ಅಭಿಮಾನಿಗಳು ಕೂಡ ಸಪೋರ್ಟ್ ಜಾಸ್ತಿ. ಹೌದು ಹೌದು ಹೌದು. ನಮ್ಮ ಬಾಸು ನಮ್ಮ ಇವರು ಹಾಗೆ ಹೀಗೆ ಅಂತ ಅವ್ರ ಸಪೋರ್ಟ್. ಇವ್ರು ಮೊದಲೇ ಚಾಕ್ನ ತಿನ್ಕೊಂಡು ಬದುಕೋನು. ಹೌದು ಸಿಗ್ಲಾಗ. ಹೌದು ಹೌದು. ಮೆಂಟಾಲಿಟಿ ಲೆವೆಲ್ ಎಷ್ಟು. ಹೌದು. ದೇವಸ್ಥಾನ ನನ್ ಮಗ. ನಿನ್ಗೆ ಯಾವಾಗ ಗೊತ್ತಾಯ್ತಪ್ಪ? ನನಗೆ 3 ಗಂಟೆ ಗೊತ್ತಾಯ್ತು. 3 ಗಂಟೆಯಲ್ಲಿ 3 ಗಂಟೆಗೆ? ನಾವೆಲ್ಲ 12 ಗಂಟೆಗೆ ನೋಡಿದ್ರು ಟಿವಿಗಳಲ್ಲಿ. ಹೌದಾ? ನಾನು ಇದು ಡೈಲಿ ಆಂಟಲ್ ನೋಡ್ದೆ. ಇವೆಲ್ಲ ಫೇಕ್ ಸುದ್ದಿಗಳು ಅನ್ಕೊಂಡಿದ್ದೆ. ಆಮೇಲೆ ಯೂಟ್ಯೂಬ್ ನೋಡಿದ್ರೆ ಅರೆಸ್ಟ್ ಅಂತ ಬರ್ತಾ ಇದೆ. ಏನಪ್ಪ ಮಾಡ್ತಾರೆ, ಇನ್ನ ಏನೇನು ಮಾಡ್ತಾರೆ ಇವಾಗ. ಎಲ್ಲ ಒಂದು ದುಷ್ಯಂತ್ ಸಿನಿಮಾ ಕ್ರಿಯೇಟ್ ಮಾಡ್ತಾರೆ ಇವಾಗ. ಹೌದು ಹೌದು ಹೌದು. ನಾನು ಆ ಪ್ಲೇಸ್ ಅಲ್ಲಿ ಇರ್ಲೇ ಇಲ್ಲ, ಅಲ್ಲಿ ಇದ್ದಿದ್ದೆ ಯಾರೋ, ನಾನು ಸುಮ್ಮನೆ ಆ ಕಡೆ ಹೋಗಿ ಬಂದ್ಬಿಟ್ಟೆ ಅಷ್ಟೇ. ನನ್ಗೆ ಗೊತ್ತೇ ಇಲ್ಲ ಅದು. ಆಮೇಲೆ ಏನೋ ನಡೆದಿರ್ಬೋದು. ಅದು ಇನ್ನೊಂದು ಏನಾಗಿದೆ, ಅದ್ಯಾವ್ದೋ ಒಂದು ಅವರೆಲ್ಲ ಮರ್ಡರ್ ಮಾಡಿದ್ರಲ್ಲ ಪ್ಲೇಸ್, ಅಲ್ಲಿಗೇನೋ ಒಂದು ಜೀಪ್ ಹೋಗಿದೆ ಇವಂದು ಹೋಗಿದೆ. ಇವನು ಅವನೇ. ಅವನೇ ಇದ್ರೆ ಜೀಪಾಗ ನೋಡ್ದೆ ನೀನು? 3:30ಗೆ. ಮಧ್ಯರಾತ್ರಿ 3:30ಗೆ ಹೋಗವನೆ. ಫಸ್ಟ್ ಅವ್ನ ಯಾವನ ಬಂದವಂತ, ಅದಾದ್ಮೇಲೆ ಇವನ್ ಬಂದವನೆ. ಅವನೇ ಜೀಪಾಗ ಇವನು. ಯಾರ ಫಸ್ಟ್ ಅವ್ನ ಯಾವನ ಡ್ರೈವರ್ ಅವನೇ ಹೋಗ್ಯಾನೆ. ಅದಾಗಿ 2 ಅವರ್ ಆದ್ಮೇಲೆ ಇವನು ಹೋಗಾನೆ ಒಳಗಡೆ. 1:15ಗೆ ಅವ್ನ ಡ್ರೈವರ್ ಹೋಗೋನೆ. 2 ಅವರ್ ಆದ್ಮೇಲೆ ಇವನು ಹೋಗಾನೆ 3:30ಗೆ.